ನಮಸ್ಕಾರ ಸ್ನೇಹಿತರೆ. ಕನ್ನಡದ ಚಿತ್ರರಂಗಕ್ಕೆ ಹೊಸ ಭರವಸೆ ತಂದುಕೊಟ್ಟ ಸಿನಿಮಾ ಸೂಪ್ ಫ್ರಮ್ ಸೋ. ಈ ಸಿನಿಮಾದಲ್ಲಿ ನಟಿಸಿರುವವರು ಬಹುತೇಕ ಹೊಸ ಪ್ರತಿಭೆಗಳೇ. ಹೊಟ್ಟೆ ಹುಣ್ಣಾಗಿಸುವಷ್ಟು ಈ ಸಿನಿಮಾ ನಗಿಸಿ ಜನರ ಮನಗೆದ್ದಿದೆ. ಪ್ರತಿಯೊಂದು ಪಾತ್ರವೂ ಪ್ರೇಕ್ಷಕರ ಮನಸ್ಸು ಕೆತ್ತಿದೆ. ಈ ಕಾರಣಕ್ಕೆ ಸಿನಿಮಾ ರಿಲೀಸ್ ಆಗಿ 2 ವಾರ ಆಗ್ತಿದ್ರೂ ಬಹುತೇಕ ಕಡೆ ಹೌಸ್ಫುಲ್ ಪ್ರದರ್ಶನ ಕಾಣ್ತಿದೆ. ಎಷ್ಟು ದಿನ ರವಿಯಣ್ಣ, ಅಶೋಕ ಹಾಗೂ ಭಾವನಾ ಪಾತ್ರಗಳನ್ನ ಹೊಗಳಿ ಕೊಂಡಾಡಿದ್ದಾರೆ. ಎಷ್ಟು ಮಂದಿ ಜನರನ್ನ ನಗಿಸಿ ಮನಗೆದ್ದಿದ್ದಾರೆ. ಇನ್ನೊಂದು ಪಾತ್ರ ಜನರನ್ನ ಭಾವುಕರನ್ನಾಗಿ ಮಾಡಿ ಮನಸ್ಸು ಗೆದ್ದಿದೆ. ಅದುವೇ ಭಾನು ರೋಲ್. ಈ ಪಾತ್ರದಲ್ಲಿ ನಟಿಸಿದವರ ಅಸಲಿ ಹೆಸರು ಸಂಧ್ಯಾ ಹರಕೆರೆ. ಬಹುತೇಕ ಕರಾವಳಿ ಭಾಗದ ಕಲಾವಿದರ ಮಧ್ಯೆ ಇವರೊಬ್ಬರೇ ಮಂಡ್ಯ ಮೂಲದ ನಟಿಯಾಗಿದ್ರು. ಭಾವನಾತ್ಮಕ ಸನ್ನಿವೇಶಗಳಲ್ಲಿ ಭಾನು ಅಲಿಯಾಸ್ ಸಂಧ್ಯಾ ಹರಕೆರೆಯವರದ್ದು ಕಣ್ಣೀರು ಹಾಕಿಸುವ ಪಾತ್ರ. ಸಿನಿಮಾ ನೋಡಿದ ಪ್ರತಿಯೊಬ್ಬರು ಕೂಡ ಇವರ ಪಾತ್ರವನ್ನ ಮೆಚ್ಚಿಕೊಂಡಿದ್ದಾರೆ. ಭಾನು ಪಾತ್ರಕ್ಕೆ ಹೊಗಳಿ ಕೊಂಡಾಡ್ತಿದ್ದಾರೆ. ಅದಾಗಲೇ ರಾಜ್ ಬಿ ಶೆಟ್ಟಿ ಅವರ ಸಿನಿಮಾದಲ್ಲಿ ಚಿಕ್ಕ ಪುಟ್ಟ ಪಾತ್ರಗಳು ನಟಿಸಿ ಅನುಭವವಿರುವ ಈ ನಟಿಗೆ ಸೂಫ್ರಮ್ ಸೋ ಹೊಸ ಇಮೇಜ್ ಕೊಟ್ಟಿದೆ. ಹಾಗಿದ್ರೆ ಈ ನಟಿಯ ಹಿನ್ನೆಲೆ ಏನು? ಈ ಪಾತ್ರ ಸಿಕ್ಕಿದ್ದು ಹೇಗೆ? ಇಲ್ಲಿದೆ ನೋಡಿ. ಸಿನಿಮಾ ಪ್ರಿಯರಿಗೆ ಸಂಧ್ಯಾ ಹರಕೆರೆ ಎನ್ನುವುದಕ್ಕಿಂತ ಭಾನು ಅಂದರೆ ಬಹುಬೇಗನೆ ಅರ್ಥ ಆಗುತ್ತೆ. ಸೂಫ್ರಮ್ ಸೋ ಸಂಧ್ಯಾ ಹರಕೆರೆ ಅವರಿಗೆ ಆ ಮಟ್ಟಿಗೆ ಹೆಸರು ತಂದುಕೊಟ್ಟಿದೆ. ಈ ಸಿನಿಮಾ ನೋಡಿದವರೆಲ್ಲರೂ ಈ ನಟಿ ಕೂಡ ಮಂಗಳೂರಿನವರೇ ಎಂದು ಭಾವಿಸಿದ್ದರು. ಆದರೆ ಅವರು ಹಿನ್ನೆಲೆ ಬಹಳ ದೊಡ್ಡದಿದೆ. ನಟನೆಯ ಅನುಭವನೂ ದೊಡ್ಡದು. ಸಿನಿಮಾ ಕಡೆಗೆ ತನ್ನ ಜರ್ನಿಯ ಬಗ್ಗೆ, ಸೂಫ್ರಮ್ ಸೋಗೆ ಅವಕಾಶ ಸಿಕ್ಕಿದ್ದರ ಬಗ್ಗೆ ಸಂದರ್ಶನವೊಂದರಲ್ಲಿ ಮಾತನಾಡಿದ್ದಾರೆ. ಸಂಧ್ಯಾ ಹರಕೆರೆ ಅವರು ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ಹರಕೆರೆಯವರು. ಪಿಯುಸಿವರೆಗೂ ತಮ್ಮ ಶಿಕ್ಷಣವನ್ನ ಹರಕೆರೆಯಲ್ಲಿಯೇ ಓದಿದ್ದಾರೆ. ಆರ್ಟ್ಸ್ ನಲ್ಲಿ ಪಿಯುಸಿಯನ್ನ ಮುಗಿಸಿದ ಬಳಿಕ ಡಿಗ್ರಿ ಪದವಿ ಮುಗಿಸುತ್ತಿದ್ದಂತೆ ಸೀದಾ ನೀನಾಸಂಗೆ ಸೇರ್ಕೊಂಡ್ರು. ಅಲ್ಲಿ 3 ವರ್ಷ ತಿರುಗಾಟವನ್ನ ಮುಗಿಸಿಕೊಂಡು ಏನ್ ಮಾಡ್ಬೇಕು ಎಂದು ಗೊತ್ತಾಗದೆ ಇರುವಾಗ ಅವರ ಸ್ನೇಹಿತರು ಎಂಎಗೆ ಸೇರ್ಕೊಂಡಿದ್ದರು. ನಾಟಕ ಮಾಡುವುದು ಎಲ್ಲಿ ಮಿಸ್ ಆಗುತ್ತೆ ಅಂತಲೂ ಎಂಎ ಸೇರ್ಕೊಂಡ್ರು. 2ನೇ ವರ್ಷದಲ್ಲಿ ಇದ್ದಾಗ ಸುಳಿ ಎನ್ನುವ ಸಿನಿಮಾಗೆ ಅವಕಾಶ ಸಿಕ್ಕಿತ್ತು. ಸುಳಿ ಸಿನಿಮಾ ಇವರ ಬದುಕಿಗೆ ಒಂದು ಟರ್ನಿಂಗ್ ಪಾಯಿಂಟ್. ಸುಳಿ ಸಿನಿಮಾದಲ್ಲಿ ಕೆಲಸ ಮಾಡುತ್ತಿದ್ದವರೊಬ್ಬರು ಭೀಮಸೇನ ಸಿನಿಮಾಗೆ ರೆಫರ್ ಮಾಡಿದ್ರು. ಆ ಪಾತ್ರವನ್ನ ಅನನ್ಯ ಭಟ್ ಮಾಡಬೇಕಿತ್ತು. ಅವರು ಆ ಪಾತ್ರವನ್ನ ಮಿಸ್ ಮಾಡಿಕೊಂಡಿದ್ದರು. ಈ ಕಾರಣಕ್ಕೆ ಅನನ್ಯ ಭಟ್ ಮಾಡಬೇಕಿದ್ದ ಪಾತ್ರ ಸಂಧ್ಯಾ ಹರಕೆರೆ ಅವರ ಪಾಲಾಗಿತ್ತು. ಹಾಗೆ ಒಂದು ಸಿನಿಮಾದಿಂದ ಇನ್ನೊಂದು ಸಿನಿಮಾಗೆ ಅವಕಾಶ ಸಿಗುತ್ತಾ ಹೋಯಿತು. ಬೆಂಗಳೂರು ಸಮುದಾಯ ತಂಡದಲ್ಲಿ ಮಾಲ್ತೇಶ್ ಎನ್ನುವರು ಕೆಲಸ ಮಾಡ್ತಿದ್ರು. ಅವರು ನಾಟಕ ಹಾಗೂ ಎಂಇ ಮಾಡುವಾಗ ನನ್ನೊಂದಿಗೆ ಓದಿದ್ದರು. ಅವರು ರೂಪಾಂತರ ಸಿನಿಮಾದಲ್ಲಿ ಕೆಲಸ ಮಾಡ್ತಿದ್ರು. ಈ ಸಿನಿಮಾಗೆ ಸಣ್ಣಗಿರುವ ಹುಡುಗಿಯೊಬ್ಬರು ಬೇಕಿತ್ತು. ಆ ವೇಳೆ ನನ್ನ ಫೋಟೋ ಅಲ್ಲಿ ಪಾಸ್ ಮಾಡಲಾಗಿದೆ. ಮಾಲ್ತೇಶ್ ಫೋಟೋ ಕಳಿಸಿದ ಬಳಿಕ ಮೊದಲು ಕಾಲ್ ಮಾಡಿದ್ದು ರೋಹಿತ್. ಅವರು ಸ್ವಾತಿ ಮುತ್ತಿನ ಮಳೆಹನಿಯೇ ಚಿತ್ರಕ್ಕೆ ಒಂದು ಪುಟ್ಟ ಪಾತ್ರವಿರುತ್ತೆ ಎಂದು 2 ಲೈನ್ ಡೈಲಾಗ್ ಇರುತ್ತೆ, ಮಾಡಬಹುದಾ ಅಂತ ಹೇಳಿದ್ರು. ಆ ಪಾತ್ರಕ್ಕೆ ಆಡಿಷನ್ ಮಾಡಿದ್ದರು. ಬಳಿಕ ಟೋಬಿ ಸಿನಿಮಾಗೂ ಆಡಿಷನ್ ಮಾಡಿದ್ರು. ಈಗ ಸೂಫ್ರಮ್ ಸೋ ಎಂದು ಸಂಧ್ಯಾ ಹರಕೆರೆ ಹೇಳಿದ್ದಾರೆ. ಸ್ನೇಹಿತರೆ, ಯಾರೆಲ್ಲ ಸೂಫ್ರಮ್ ಸೋ ನೋಡಿದ್ದೀರಾ? ನಿಮ್ಗೆಲ್ಲ ಹೆಂಗನ್ಸ್ತು ಅನ್ನೋದನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.